ಹಲೋ ಫ್ರೆಂಡ್ಸ್, ನಮಸ್ತೆ. ನಾ ಇವತ್ತು ಭೀಮಾ ಸಿನಿಮಾ ನೋಡಿದೆ. ನನಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಥಿಯೇಟ್ರ್ ಹೌಸ್ಫುಲ್ ಆಗಿರೋ ಟೈಮ್ದೊಳಗೆ ಆ ಕೂಗು, ಆ ಕಿರ್ಚಾಟದ ನಡುವೆ ನೋಡೋ ಸಿನಿಮಾದ ಕಿಕ್ಕ ಬೇರೆ. ಸೊ ಬನ್ನಿ, ಸಿನಿಮಾ ಹೇಗಿದೆ ಅಂತ ರಿವ್ಯೂ ಮಾಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರು ಹೊಸವಾಗಿದ್ರಿ, ಆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಜೊತೆ ಏನು ಮಾಡ್ತೀರಿ ಗೊತ್ತಿಲ್ಲ, ಒಟ್ಟೆ ಕ್ಲಿಕ್ ಆಗಿರ್ಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್. ಭೀಮಾ ಇದನ್ನು ದುನಿಯಾ ವಿಜಯ್ ಅವ್ರ ನಿರ್ದೇಶನ ಒಳಗೆ ಆ್ಯಂಡ್ ಚರಣ್ ರಾಜ್ ಅವರೊಂದು ಒಳ್ಳೆ ಮ್ಯೂಸಿಕ್ ಜೊತೆ ಪಿಕ್ಚರ್ ಮೂಡಿ ಬಂದಿದೆ. ಇಲ್ಲಿ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಬೆಂಗಳೂರಲ್ಲಿ ಗಾಂಜಾ ಆ್ಯಂಡ್ ಡ್ರಗ್ಸ್ ಮಾಫಿಯಾ ಬೆಳೆಸ್ಕೊಂಡು ಹೋಗ್ತಿರೋ ಡ್ರ್ಯಾಗನ್ ಮಂಜು ಆ್ಯಂಡ್ ಅದರಿಂದಾಗುವ ಯುವಕರ ಪರಿಸ್ಥಿತಿ ಬಗ್ಗೆ ಈ ಸಿನಿಮಾದಾಗ ತೋರಿಸಿದ್ದಾರೆ. ಈ ಪಿಕ್ಚರ್ದೊಳಗೆ ದುನಿಯಾ ವಿಜಯ್ ಅವ್ರದ್ದು ಯಾವ ರೀತಿ ಕ್ಯಾರೆಕ್ಟರ್ ಆ್ಯಂಡ್ ಅವ್ರದ್ದು ಈ ಸಿನಿಮಾದಾಗ ಯಾವ ರೋಲ್ ಐತೆ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ತೈತಿ. ಪಿಕ್ಚರ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿಮಗೆ 10 to 20 ಮಿನಿಟ್ಸ್ ಒಳಗೆ ಪಿಕ್ಚರ್ನ ಸ್ಟೋರಿ ಸೆಟಪ್ ಮಾಡಿ ಕೊಡ್ತಾರೆ. ನಾ ಯಾವುದೇ ಸಿನಿಮಾ ನೋಡೋದಕ್ಕೆ ಆದರೂ ಕೂಡ ಫಸ್ಟ್ ನೋಟಿಸ್ ಮಾಡೋದ ಮ್ಯೂಸಿಕ್ ಆ್ಯಂಡ್ ಬಿ ಜಿ ಎಮ್ ಅನ್ನು. ಆ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಏನು ಕೊಟ್ಟಿದಾರಪ್ಪ, ಎಕ್ದಮ್ ಟಾಪ್ ನಚ್ಚ. ಸೊ ಇಲ್ಲಿ ಸಿನಿಮಾ ನನಗೆ ಈ ಪಾಯಿಂಟ್ ಆಫ್ ವ್ಯೂದಾಗ ಫುಲ್ಲಿ ಸ್ಯಾಟಿಸ್ಫೈ ಮಾಡಿದೆ. ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲದ ಮೇಕಿಂಗ, ರಿಟರ್ನ್ ಆ್ಯಂಡ್ ನಿರ್ದೇಶನ ಅಂತೂ ಅದ್ಭುತ. ಬೈ ಟೇಕ್ ವಿತ್ ನ್ಯೂ ಟೈಟಲ್ ಸ್ಯಾಂಡಲ್ವುಡ್ ಸಲಗ ವಿಜಯ್. ಬರಗಾಲದಲ್ಲಿ ಭೀಮಾ ಅನ್ನೋ ಸಿನಿಮಾ ತರೋದ್ರ ಮೂಲಕ ಕನ್ನಡ ಇಂಡಸ್ಟ್ರಿ ಆಗಲಿ ಅಥವಾ ಎಲ್ಲ ಪ್ರೇಕ್ಷಕರ ಹಸಿವು ನೀಗಿಸಿದೆ ಈ ಸಿನಿಮಾ. ಈ ಥರ ಕಲ್ಟ್ ಕಂಟೆಂಟ್ ಜೊತೆ ಮೆಸೇಜ್ ಕೊಡೋದಂದ್ರೆ ಹುಚ್ಚಾಟ ಅಂತೂ ಅಲ್ವೇ ಅಲ್ಲ. ಮಾಸ್, ರಗ್ಗಡ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತೂ ಇದೇನೆ ಪಿಕ್ಚರ್ ಒಳಗೆ. ಬಟ್ ಈ ಯೂತ್ಸ ಈ ಸಿನಿಮಾನ ಯಾವುದೇ ರೀತಿ ಮಿಸ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಆ ರೀತಿ ಒಂದೊಳ್ಳೆ ಮೆಸೇಜ್ ಅಂತೂ ಇದೆ ಮೂವಿದೊಳಗೆ. ಸರ್ಕಾರವು ಕೂಡ ಯೋಚನೆ ಮಾಡುವಂಥ ವಿಷಯ ಮೂವಿದಲ್ಲಿದೆ. ಮತ್ತೊಂದು ಈ ಸಿನಿಮಾದಲ್ಲಿ ಮೆಚ್ಚಬೇಕಾಗಿದ್ದೇನಪ್ಪ ಅಂದರೆ ಸ್ಕ್ರೀನ್ ಟೈಮ್ ಆಫ್ ಆಲ್ ಕ್ಯಾರೆಕ್ಟರ್ಸ್. ಯಾವುದೇ ಸಿನಿಮಾ ಆಗಲಿ ಈ ಲೀಡ್ ರೋಲ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಪೂರ್ತಿ ಸ್ಕ್ರೀನ್ ಟೈಮನ್ನು ಕೊಟ್ಟಿರ್ತಾರೆ. ಬಟ್ ಈ ಸಿನಿಮಾದೊಳಗೆ ಆ ಪೊಲೀಸ್ ಕ್ಯಾರೆಕ್ಟರ್ ಗಿರಿಜಾ ಆಗಲಿ, ಆಮೇಲೆ ಆ ಲೋಕಲ್ ಹುಡುಗರು ಆ್ಯಂಡ್ ಆ ಗ್ಯಾಂಗ್ಸು, ಆಮೇಲೆ ಆ ವಿಲನ್ ಕ್ಯಾರೆಕ್ಟರ್ಗಳು, ಆ ತಾಯಿ, ಗುರು ಆ್ಯಂಡ್ ಅಣ್ಣ, ಹೀಗೆ ವಿಜಯ್ ಅವರ ತಮ್ಮ ಒಂದು ಪಾತ್ರವನ್ನು ಹೊರತುಪಡಿಸಿ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದೊಳ್ಳೆ ಸ್ಕ್ರೀನ್ ಟೈಮನ್ನು ಕೊಟ್ಟದ. ಎಸ್ಪೆಷಲಿ ಆ ಗಿರಿಜಾ ಪೊಲೀಸ್ ಕ್ಯಾರೆಕ್ಟರನ್ನು ಭಾಳ ಚಂದ ಬರ್ಕೊಂಡಿದ್ದಾರೆ ಸಿನಿಮಾದೊಳಗೆ. ಅದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಈ ಸಿನಿಮಾದೊಳಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಚರಣ್ ರಾಜ್ ಅವರ ಒಂದು ಒಳ್ಳೆ ಮ್ಯೂಸಿಕ್, ಥೀಮ್ ಸಾಂಗ್ಸು, ಇವೆಲ್ಲ ನಿಮಗೆ ಸಿನಿಮಾದೊಳಗೆ ಇಷ್ಟ ಆಗ್ತಾವೆ. ಸಿನಿಮಾದೊಳಗೆ ನೆಗೆಟಿವ್ ಅಂತ ಬಂದರೆ ಸೆಕೆಂಡ್ ಹಾಫು ಆಮೇಲೆ ಕ್ಲೈಮ್ಯಾಕ್ಸು ಇವೆಲ್ಲ ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಇದನ್ನು ಬಿಟ್ಟರೆ ಇಟ್ಸ್ ಎ ಗ್ರೇಟ್ ಫಿಲ್ಮ್. ಸೊ ವಿತ್ ಫ್ಯಾಮಿಲಿ ನಿಮ್ಮ ಮೇಲೆ ಡಿಸೈಡ್ ಆಗುತ್ತೆ. ಅದನ್ನು ಬಿಟ್ಟರೆ ಸಿನಿಮಾ ಅಂತೂ ಓವರ್ ಆಲ್ ಬೆಸ್ಟ್ ಅದ. ಸಿನಿಮಾ ನೀವು ನೋಡಿ ಬಂದಿರೋ ಇಲ್ಲೋ ಕಮೆಂಟ್ದಾಗ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದ ಸಿಗೋಣ. ಅಲ್ಲಿವರೆಗೂ ಬಾಯ್.